ನಮಸ್ಕಾರ. ಬದುಕು ಎಂದರೆ ಸಿಹಿ ಮತ್ತು ಕಹಿಗಳ ಸಮ್ಮಿಳನ. ಸಿಹಿ ಹೆಚ್ಚಾದಾಗ ಹಿಗ್ಗೋದು ಬೇಡ, ಕಹಿ ಹೆಚ್ಚಾದಾಗ ಕುಗ್ಗೋದು ಬೇಡ. ಎರಡನ್ನು ಸಮಭಾವದಿಂದ ಸ್ವೀಕರಿಸೋದು ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಹಿಂದೂ ಸಂಪ್ರದಾಯ. ಇವೆರಡರ ಸಮ್ಮಿಳನವಾದ ಬೇವು ಬೆಲ್ಲದ ಈ ಯುಗಾದಿ ಹಬ್ಬವನ್ನು ಎಲ್ಲರೂ ಸಂಭ್ರಮದಿಂದ ಸ್ವಾಗತಿಸೋಣ. ಹಾಗೆಯೇ ಈ ಯುಗಾದಿ ಹಬ್ಬ ಎಲ್ಲರ ಬಾಳಿನಲ್ಲಿ ಸುಖ, ಸಂತೋಷ, ಸಮೃದ್ಧಿಯನ್ನು ಹೊತ್ತು ತರಲೆಂದು ನಾನು ಆಶಿಸುತ್ತೇನೆ. ಹಾಗೆಯೇ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಇವತ್ತು ರಂಜಾನ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ರಂಜಾನ್ ಮತ್ತು ಯುಗಾದಿ ಹಬ್ಬ ಎರಡು ಒಟ್ಟಿಗೆ ಬಂದಿರತಕ್ಕಂಥದ್ದು ಈ ಬಾರಿಯ ವಿಶೇಷ. ಹಾಗೆ ನಮ್ಮ ಇಡೀ ಭಾರತದಾದ್ಯಂತ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಮತ್ತು ಹಿಂದೂಗಳು ಒಗ್ಗಟ್ಟಾಗಿ ಒಂದು ಪ್ರಕೃತಿ ಕೂಡ ನಮಗೆ ಇವತ್ತು ಪೂರಕವಾಗಿ ಕೊಡುಗೆಯನ್ನು ಕೊಟ್ಟಿದೆ. ಹಾಗೆಯೇ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಈ ಕೋಮು ದೇಶಗಳೆಲ್ಲ ಅಳಿಸಿ ಎಲ್ಲರೂ ಸಹೋದರತ್ವ ಭಾವದಿಂದ ಬದುಕಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಕೃತಿ ಕೂಡ ನಮಗೆ ಇವತ್ತು ಆಶೀರ್ವಾದ ಮಾಡಿದೆ. ಆ ನಿಟ್ಟಿನಲ್ಲಿ ನಮ್ಮ ಒಂದು ತಿಂಗಳಿಂದ ನಮ್ಮ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಸಾಮರಸ್ಯದಿಂದ ಬದುಕಲಿ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಇವತ್ತು ದಿನ ಬೆಳಗಾದರೆ ಉಪವಾಸ ಮಾಡಿ ಅವ್ರನ್ನ 5 ಬಾರಿ ಪ್ರಾರ್ಥನೆ ಮೂಲಕ ಎಲ್ಲರೂ ಒಳಿತಿಗೋಸ್ಕರ ಅವರು ಕೂಡ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನನ್ನೆಲ್ಲ ಮುಸ್ಲಿಂ ಬಾಂಧವರಿಗೂ ರಂಜಾನ್ ಹಬ್ಬದ ಶುಭ ಹಾರೈಕೆಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.